ಸಾಯಿರಾಮ್. ನನ್ನ ಹೆಸರು ವತ್ಸಲ ಅಂತ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಚಿಕ್ಕಂದಿನಿಂದಲೇ ಕಲಿತಾ ಬಂದಿದ್ದೀನಿ. ನಮ್ಮನೇಲಿ ನಮ್ಮ ತಂದೆ ತಾಯಿ ಇಬ್ಬರು ಕೂಡ ಅದನ್ನು ಟೀಚ್ ಮಾಡ್ತಾಯಿದ್ರು. ಹಾಗಾಗಿ ಮೊದಲಿಂದನೂ ಕೂಡ ಬಾಲ್ಯದಿಂದನೇ ನಮಗೆ ಆ ಸಂಗೀತದ ಒಂದು ಬೆಳವಣಿಗೆ ಬಂದುಬಿಟ್ಟಿದೆ. ಹಾಗೆಯೇ ವಿದ್ವತ್ತಲ್ಲಿ ಕೂಡ ನಾನು 2000 ಅಲ್ಲಿ ಆ ಟೈಮಲ್ಲಿ ನಾನು ಎಕ್ಸಾಮ್ ಕಟ್ಬಿಟ್ಟು ಆ ಟೈಮಲ್ಲಿ ನಾನು 2nd ರ್ಯಾಂಕ್ ಬಂದಿದ್ದೀನಿ ಕರ್ನಾಟಕ ಸ್ಟೇಟ್ಗೆ. ಈಗ ನಂತರದಲ್ಲಿ ನಾನು ಸಾಕಷ್ಟು ಮಕ್ಕಳಿಗೆ ಸಂಗೀತ ಪಾಠ, ಶಾಸ್ತ್ರೀಯ ಸಂಗೀತ ಪಾಠವನ್ನು ಮಾಡ್ತಾನೆ ಬಂದಿದ್ದೀನಿ. ಆಲ್ಮೋಸ್ಟ್ ಮೋರ್ ದ್ಯಾನ್ 25 ಇಯರ್ಸಿನ ಆಗಿರೋಂಥ ಎಕ್ಸ್ಪೀರಿಯನ್ಸ್ ನನಗಿದೆ ಪಾಠ ಮಾಡೋದರಲ್ಲಿ. ನಾನು ಪ್ರತಿ ವರ್ಷವೂ ಕೂಡ ಸ್ವಾಮಿಯ ಈ ಸಾಯಿ ಪಂಚರತ್ನ ಕೃತಿಗಳನ್ನು ಅಭ್ಯಾಸ ಮಾಡಿಸೋದಕ್ಕೋಸ್ಕರ ಇಲ್ಲಿ ಸಾಯಿ ಗೀತಾಂಜಲಿಯಲ್ಲಿ ನಾನು ಬಂದು ಅಭ್ಯಾಸಗಳನ್ನು ಮಾಡಿಸ್ತಾ ಇದ್ದೀನಿ. ಇಲ್ಲಿ ಬರೋವಂಥವ್ರು ಎಲ್ಲ ಏಜ್ ಗ್ರೂಪ್ನವರು ಕೂಡ ಇಲ್ಲಿ ಬಂದು ಕಲಿತಾ ಇದ್ದಾರೆ. ಚೆನ್ನಾಗಿ ಸಂಗೀತ ಕಲ್ತಂಥವರು ಇದ್ದಾರೆ, ಅಥವಾ ಈಗ ಸಂಗೀತವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭಿಸಿದಂಥ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಅಭ್ಯಾಸ ಮಾಡಿ ಪ್ರತಿ ವರ್ಷವೂ ಕೂಡ ಈ ಒಂದು ಸಾಯಿ ಪಂಚರತ್ನ ಕೃತಿಗಳನ್ನು ನಾವು ಪುಟ್ಟಪರ್ತಿಯಲ್ಲಿ ಸ್ವಾಮಿಗೋಸ್ಕರ ಸಮರ್ಪಣೆ ಮಾಡ್ತಾ ಇದ್ದೀವಿ. ಈ ಸಾಯಿ ಪಂಚರತ್ನ ಕೃತಿಗಳಲ್ಲಿ ನನಗೆ ತುಂಬ ಮನಸ್ಸಿಗೆ ತಾಗುವಂಥದ್ದು ತೋಡಿರಾಗದ ಕಲಿಯುಗ ಅವತಾರಿ ಭಗವಂತ. ಅದನ್ನು ನನಗೆ ಯಾವಾಗ ಹಾಡಬೇಕಾದ್ರೂ ಕೂಡ ತುಂಬ ಮನಸ್ಸು ತುಂಬಿ ಬಂದುಬಿಡುತ್ತೆ. ಈವನ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ರೀಸೆಂಟಾಗಿ ನಾನು ಲಾಸ್ಟ್ ವೀಕ್ ಅಂತ ಹೇಳಬಹುದು, ನಾನಿಲ್ಲಿ ಪಂಚರತ್ನ ಕೃತಿಗಳ ಅಭ್ಯಾಸಕ್ಕೆ ಬಂದಾಗ ಈಗ ಆಲ್ಮೋಸ್ಟ್ 1 ತಿಂಗಳಿಂದ ನಾನು ಥ್ರೋಟ್ ಇನ್ಫೆಕ್ಷನಿಂದ ನಾನು ತುಂಬ ಸಫರ್ ಆಗ್ತಾಯಿದ್ದೆ. ಆ್ಯಂಟಿಬಯೋಟಿಕ್ಸ್ ಆಯಿತು, ಎಲ್ಲದನ್ನೂ ಕೂಡ ನಾನು ತೊಗೊಂಡಿದ್ದಾಯಿತು. ಹೋದ ವಾರ ನಾನು ಇಲ್ಲಿ ಬಂದಾಗ, ಅಭ್ಯಾಸ ಮಾಡೋದಕ್ಕೋಸ್ಕರ ಬಂದಾಗ ಸ್ವಾಮಿಗೆ ತುಂಬ ನಾನು ಪ್ರಾರ್ಥನೆ ಮಾಡಿಬಿಟ್ಟೆ, ಸ್ವಾಮಿ ನಾನು ಬಂದು ಆರಾಮಾಗಿ ಹಾಡಬೇಕು, ನಾನು 24th ಏಪ್ರಿಲು ನಿಮ್ಮ ಒಂದು ಆರಾಧನೆ ಸಮಯದಲ್ಲಿ ನಾನು ತುಂಬ ಅಲ್ಲಿ ಆರಾಮಾಗಿ ಹಾಡಬೇಕು, ಅಷ್ಟು ನನಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳಿಕೊಂಡೆ. ಆಗ ಅವತ್ತೇ ಲಾಸ್ಟು ನನಗೆ ಆ ಗಂಟ್ಲಿನ ನೋವು, ಕಿವಿ ನೋವು ಏನೂ ಇಲ್ಲ, ನನಗೆ ಇವಾಗಲೂ ಕೂಡ ಆರಾಮಾಗಿದ್ದೀನಿ. ಎವ್ರಿ ಡೇ ನಾನು ಇವಾಗ ಒನ್ ಅವರ್ ಪೂರ್ತಿ ಕಂಟಿನ್ಯೂಸ್ ಆಗಿ ಎಲ್ಲ ಪಂಚರತ್ನ ಕೃತಿಗಳನ್ನು ಮನೆಯಲ್ಲಿ ನಾನು ಅಭ್ಯಾಸ ಮಾಡಿದ್ರೂ ಕೂಡ ತುಂಬ ಸರಾಗವಾಗಿ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಗಂಟ್ಲಲ್ಲಿ ಕೂಡ ಏನೂ ತೊಂದರೆ ಆಗ್ತಾಯಿಲ್ಲ ನನಗೆ. ಅದೊಂದು ನನಗೆ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸ್ವಾಮಿಯ ಒಂದು ಗ್ರೇಸು ಇಲ್ಲಿ ತುಂಬ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳಬಹುದು. ಈ ಸಾಯಿ ಪಂಚರತ್ನ ಕೃತಿಗಳ ಬಗ್ಗೆ, ಅದರದ್ದು ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ಡಾಕ್ಟರ್ ವಸಂತಲಕ್ಷ್ಮಿ ಗಾರು ಅದನ್ನೇನು ರಚನೆ ಮಾಡಿದ್ದಾರೆ, ಅವರನ್ನು ಪ್ರತಿದಿನ ನಾವು ನೆನೆಸ್ಕೊಂಡು ಅವ್ರಿಗೆ ಕೈ ಮುಗಿದಷ್ಟು ಸಾಲದು ಅಂತ ನನಗನ್ಸುತ್ತೆ. ಏಕೆಂದರೆ ಅವ್ರು ಬರೆದಿರುವಂಥ ಪ್ರತಿಯೊಂದು ಕೃತಿಗಳಲ್ಲಿ ಕೂಡ ಬರುವಂಥ ಪದಗಳು, ಅದರಲ್ಲಿರುವಂಥ ಅರ್ಥ ಎಷ್ಟು ಅರ್ಥಗರ್ಭಿತವಾಗಿ ಅವ್ರು ಬರೆದಿದ್ದಾರೆ, ಅಷ್ಟೇ ಚೆನ್ನಾಗಿ ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು ಕೂಡ ಅವರ ಭಾವನೆ ಏನಿದೆ, ವಸಂತಲಕ್ಷ್ಮಿ ಗಾರು ಬರೆದಿರೋವಂಥ ಆ ಕೃತಿಗಳ ರಚನೆಯಲ್ಲಿರುವಂಥ ಭಾವನೆ ಏನಿದೆ ಅದಕ್ಕೆ ತಕ್ಕಂಗೆ ಅವರು ಸ್ವರ ಸಂಯೋಜನೆ ಮಾಡಿದ್ದಾರೆ. ಇಲ್ಲಿ ನಾವು ಹಿಂದೆ ಎಲ್ಲ ನೋಡ್ತಾ ಬಂದರೆ ವಾಗ್ಗೇಯಕಾರರೆಲ್ಲ ಅವರೇ ಕೃತಿಯನ್ನು ರಚಿಸಿ ಅದಕ್ಕೆ ರಾಗ ಸಂಯೋಜನೆ ಅಂದರೆ ಸ್ವರ ಸಂಯೋಜನೆ ಕೂಡ ಅವರೇ ಮಾಡ್ತಾಯಿದ್ರು ಅಂತ ನಾವು ಕೇಳ್ಪಟ್ಟಿರೋದು. ಆದರೆ ಇಲ್ಲಿ ಹಾಗಲ್ಲ, ಬರೆದಂಥವ್ರು ಬೇರೆ, ಅದಕ್ಕೆ ಸ್ವರ ಸಂಯೋಜನೆ ಮಾಡಿದಂಥವ್ರು ಬೇರೆ. ಆದರೆ ಅದೆರಡೂ ಕೂಡ ಒಂದೇ ಸಮ ಮಿಳಿತ ಆಗಿ ಎಷ್ಟು ಚೆನ್ನಾಗಿ ಅದು ಹೊರಹೊಮ್ಮಿದೆ ಅಂತ ಅಂದರೆ ನಾವು ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹಾಡಬೇಕು, ಹಾಡಿ ಅನುಭವಿಸಬೇಕು, ಕೇಳಿ ಅನುಭವಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಸಾಯಿ ಪಂಚರತ್ನ ಕೃತಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಅಂತ ನಾವು ಹೇಳಬಹುದು. ಈ ಸಾಯಿ ಪಂಚರತ್ನ ಕೃತಿಗಳನ್ನು ನಾನು ಕಲ್ತಿದ್ದು ಈಗ ಪರ್ತಿಯಲ್ಲಿ ಏನು ಹಾಡಿ ರೆಕಾರ್ಡ್ನ ಯೂಟ್ಯೂಬಲ್ಲಿ ಬಿಟ್ಟಿದ್ರು, ಅದನ್ನು ನೋಡಿ ಕೇಳಿಬಿಟ್ಟು ಕಲ್ತಿರೋದು. ಆದರೆ ಈ ಕೃತಿಗಳನ್ನು ಕಲಿಯೋದು ಅಷ್ಟು ಸುಲಭ ಇಲ್ಲ. ಅಂದರೆ ಎಲ್ಲ ಸಾಮಾನ್ಯರು ಕೂಡ ಕಲಿಬಹುದು ಅಂತ ನಾನು ಹೇಳೋಕ್ಕಾಗಲ್ಲ ನನ್ನ ಅನುಭವದ ಪ್ರಕಾರ. ಯಾಕೆಂದರೆ ಸ್ಟೂಡೆಂಟ್ಸಿಗೆ ನಾವು ಪಾಠ ಮಾಡುವಾಗ ಅರ್ಥ ಆಗುತ್ತೆ, ಅವ್ರು ತುಂಬ ಕಷ್ಟಪಡ್ತಾ ಇರ್ತಾರೆ. ಅಟ್ಲೀಸ್ಟ್ ಒಂದು ಜೂನಿಯರ್ ಸಂಗೀತದ, ಶಾಸ್ತ್ರೀಯ ಸಂಗೀತ ಜೂನಿಯರ್ ಆಗಿರಬೇಕು ಅಥವಾ ಸೀನಿಯರ್ ಆಗಿದ್ದರೆ ತುಂಬಾ ಒಳ್ಳೆಯದು. ಅವರಿಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಆವಾಗ. ಯಾಕೆಂದರೆ ಸೀನಿಯರ್ನಲ್ಲಿ ನಾವು ತ್ಯಾಗರಾಜರ ಕೃತಿಗಳನ್ನು ಕೂಡ, ಅಂದರೆ ಪಂಚರತ್ನ ಕೃತಿಗಳನ್ನು ಕೂಡ ಪಾಠ ಮಾಡಿರ್ತೀವಿ. ಹಾಗಾಗಿ ಸೊ ಈ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಪಂಚರತ್ನ ಕೃತಿಗಳನ್ನು ಅಭ್ಯಾಸ ಮಾಡಿದ್ರೆ ಅವರಿಗೆ ಸ್ವಲ್ಪ ಬೇಗ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ಪ್ರತಿಯೊಂದು ನಿಯಾನ್ಸಸ್ನ ಕೂಡ ಅನುಭವಿಸಿ ಹಾಡೋದಕ್ಕೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಮುಂದೆ ಯಾರೇ ಕಲಿಯೋರಿದ್ದರೂ ಕೂಡ ಅಟ್ಲೀಸ್ಟ್ ಒಂದು ಸಂಗೀತದ ಒಂದು ಹಿನ್ನೆಲೆ ಇಟ್ಕೊಂಡು ಕಲ್ತ್ಕೊಳ್ಳಿ. ಇಂಟ್ರೆಸ್ಟ್ ಎಲ್ಲರಿಗೂ ಇರುತ್ತೆ ಕಲಿಬೇಕು ಅನ್ನೋದು.
ಆದರೆ ಅಷ್ಟೇ ಎಫರ್ಟ್ ಕೂಡ ಇರಬೇಕು ಅಂತ ನಾನು ಹೇಳ್ತೀನಿ. ಈ ಪಂಚರತ್ನ ಕೃತಿಗಳನ್ನು ಹಾಡೋದಕ್ಕೆ ಅಭ್ಯಾಸ ಮಾಡೋಕ್ಕೆ ಅಂದರೆ ಪ್ರಾರಂಭ ಮಾಡಿದಾಗ ನಾನು ನಿಜವಾಗ್ಲೂ ಪರ್ತಿಗೆ ಪ್ರತಿ ವರ್ಷವೂ ಹೋಗಿ ಅಲ್ಲಿ ಸ್ವಾಮಿ ಮುಂದೆ ಹಾಡಿಬಿಟ್ಟು ಈ ಒಂದು ಕೃತಿಗಳನ್ನ ಸಮರ್ಪಣೆ ಮಾಡ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಆದರೆ ಯಾವಾಗ ನಾನು ಯಾವ ವರ್ಷದಿಂದ ಪ್ರಾರಂಭ ಮಾಡಿದ್ನೋ ಅವತ್ತಿನಿಂದ ಈ ವರ್ಷದವರೆಗೂ ಕೂಡ ಪ್ರತಿ ವರ್ಷವೂ ಅವತ್ತು ಏನೂ ನಿರ್ವಿಘ್ನವಾಗಿ ಏನೂ ವಿಘ್ನಗಳೇ ಇಲ್ದಲೆ ಅಲ್ಲಿ ಹೋಗಿ ಸ್ವಾಮಿ ಮುಂದೆ ಕೂತ್ಕೊಂಡು, ಅದರಲ್ಲೂ ಸ್ವಾಮಿ ಮೊದಲನೇ ಸಾಲಿನಲ್ಲಿ ಕೂತ್ಕೊಂಡು ಹಾಡೋದಕ್ಕೆ ಅನುಗ್ರಹ ಮಾಡಿದ್ದಾರೆ. ಅದರಂಥ ಮಹತ್ತರವಾದಂಥ ಒಂದು ಆಶೀರ್ವಾದ, ಅವರದ್ದು ಅನುಗ್ರಹ ಅನ್ನೋದು ಸಿಗೋದು ದುರ್ಲಭ ಅಂತ ಅನಿಸುತ್ತೆ ಎಲ್ಲರಿಗೂ. ಅದಕ್ಕೆ ನಾನು ಸ್ವಾಮಿಗೆ ತುಂಬ ಚಿರಋಣಿಯಾಗಿದ್ದೀನಿ. ಹಾಗೆ ಎಲ್ಲರೂ ಕೂಡ ಈ ಒಂದು ಪಂಚರತ್ನ ಕೃತಿಗಳನ್ನು ಅಭ್ಯಾಸ ಮಾಡಿ ಅದನ್ನು ಆಳವಾಗಿ ಇಳಿತಾ ಹೋದಾಗ ಅದರ ಪ್ರತಿಯೊಂದು ವಿಚಾರಗಳು ಅದು ಕೂಡ ಅದರಲ್ಲಿ ಸ್ವಾಮಿ ಏನೇನು ಹೇಳಿದ್ದಾರೆ, ಅವರ ಅವತಾರದಲ್ಲಿ ಏನೇನು ಬರುತ್ತೆ ಆ ಎಲ್ಲ ವಿಚಾರಗಳು ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಮನನ ಆಗುತ್ತೆ, ಮನಸ್ಸಿಗೆ ಮುಟ್ಟತ್ತೆ, ನಮಗೂ ಕೂಡ ಮನಸ್ಸಿಗೆ ತಟ್ಟತ್ತೆ. ಬೇರೆಯವ್ರಿಗೆ ನಾವು ಹಾಡೋದನ್ನು ಕೇಳಿದ್ರೆ ಬೇರೆಯವರಿಗೂ ಕೂಡ ಹಾಗೆ ಅನುಭವ ಆಗುತ್ತೆ. ಎಲ್ಲರೂ ಕೂಡ ಅದನ್ನು ಅನುಭವಿಸಿ ಸಂತೋಷಪಟ್ಟು ಕಣ್ಣಲ್ಲಿ ಆನಂದ ಭಾಷ್ಪಗಳನ್ನು ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಎಲ್ಲರೂ ಕಲಿಯಿರಿ, ಸ್ವಾಮಿಗೆ ಹತ್ತಿರವಾಗಿ ಕಲಿಯುಗ ಅವತಾರಿ ಭಗವನ್ ಅಂತ ನಾವೇನು ಹೇಳ್ತೀವಿ, ಆ ಸ್ವಾಮಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗೋಣ ಅಂತ ಹೇಳಿ ನಾನು ಸ್ವಾಮಿಯಲ್ಲಿ ಕೇಳ್ಕೊಳ್ತೀನಿ. ಜೈ ಸಾಯಿರಾಮ್.